ದರ್ಶನ್ ಅಭಿಮಾನಿಗಳ ದಿಲ್ ಫುಲ್ ಖುಷ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ, ನೋಡಿದವರು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಆ ರೀತಿಯಾಗಿ ಟ್ರೈಲರ್ ಮೂಡಿ ಬಂದಿದೆ. ಆದರೆ ಇದರಲ್ಲಿ ದರ್ಶನ್ ಒಂದು ಸಂದೇಶವನ್ನು ಕೊಟ್ಟಂತೆ ಕಾಣ್ತಾ ಇದೆ ಅಭಿಮಾನಿಗಳಿಗೆ. ಅವರು ಹೊರಗೆ ಬರುವಂತಹ ಸಂದೇಶವಾಯಿತು ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸೂರ್ಯನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ದರ್ಶನ್ ಡೈಲಾಗ್ ಇದು. ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಹೇಳಿ ಅಭಿಮಾನಿಗಳಿಗೆ ಸಂದೇಶವನ್ನು ಕೊಟ್ರ ನಟ ದರ್ಶನ್ ಎನ್ನುವಂತಹ ಮಾತು ಬಿಡುಗಡೆ ಆಗಿದೆ. ಡೆವಿಲ್ ಸಿನಿಮಾದ ಟ್ರೈಲರ್ ಈಗ ಗುಡ್ ಬ್ಯಾಡ್ ಇವಿಲ್ ಲುಕ್ನಲ್ಲಿ ದರ್ಶನ್ ನಾನಾ ರೀತಿಯ ಅವತಾರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಟ್ರೈಲರ್ ನೋಡಿದವರಿಗೆ ದರ್ಶನ್ ಇದೇ ಪಾತ್ರದಲ್ಲಿ ಇದ್ದಾರೆ ಅಂತ ಊಹಿಸೋಕೆ ಸಾಧ್ಯ ಆಗಲ್ಲ. ಆ ರೀತಿಯ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ವಿಲನ್ ಶೇಡ್ನಲ್ಲಿ ಪ್ಲೇ ಬಾಯ್ ಆಗಿ ಮತ್ತೆ ರೊಮ್ಯಾಂಟಿಕ್ ಆಗಿ ಹಲವು ಗೆಟಪ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟ್ರೈಲರ್ನಲ್ಲಿ ಆಕ್ಷನ್, ಕಾಮಿಡಿ, ರೊಮ್ಯಾನ್ಸ್, ಪಾಲಿಟಿಕ್ಸ್, ರಿವೆಂಜ್ ಎಲ್ಲವೂ ಕೂಡ ಅಡಗಿದೆ. ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ ಟ್ರೈಲರ್. ಮತ್ತೆ ಅದರಲ್ಲಿ ದರ್ಶನ್ ಹೇಳಿದಂತಹ ಒಂದು ಡೈಲಾಗ್ ಏನಿದೆ ಅದು ದರ್ಶನ್ ಅಭಿಮಾನಿಗಳಿಗೆ ತುಂಬಾ ಖುಷಿ ಕೊಡ್ತಾ ಇದೆ. ಮತ್ತೆ ಎಲ್ಲೋ ಒಂದು ಕಡೆ ದರ್ಶನ್ ಜೈಲಿಂದ ಹೊರಗೆ ಬರಬಹುದು ಎನ್ನುವಂತಹ ಸಂದೇಶವಾಯಿತು ಎನ್ನುವಂತಹ ಮಾತು. ಯಾಕಂದ್ರೆ ದರ್ಶನ್ ಈಗ ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿ ಜೈಲಲ್ಲಿದ್ದಾರೆ. ಅವರು ಹೋಗಿ ಸಾಕಷ್ಟು ತಿಂಗಳುಗಳು ಆಯಿತು. ಎಲ್ಲೋ ಒಂದು ಕಡೆ ಅವರು ಹೊರಗಡೆ ಬರ್ತಾರೋ ಇಲ್ವೋ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಸಿನಿಮಾದಲ್ಲಿ ಹೇಳಿರುವಂತಹ ಒಂದು ಡೈಲಾಗು ದರ್ಶನ್ ಹೊರಗೆ ಬರಬಹುದಾ ಎನ್ನುವಂತಹ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ. ಅದೇನು ಅಂತಂದರೆ ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯೋಕ್ಕಾಗಲ್ಲ, ಬಿಡುಗಡೆ ಆಗೇ ಆಗ್ತಾನೆ ಸೂರ್ಯ, ಎಂದಿನಂತೆ ಪ್ರಕಾಶವಾಗಿ ಹೊಳೆಯುತ್ತಾನೆ ಎನ್ನುವಂತಹ ಅರ್ಥವನ್ನು ಕೊಡುತ್ತೆ. ಮತ್ತೆ ನಾನು ಬರ್ತಾ ಇದ್ದೀನಿ ಚಿನ್ನ ಅನ್ನುವಂತಹ ಡೈಲಾಗ್ ಏನಿದೆ ಖುದ್ದು ದರ್ಶನ್ ಅವರೇ ಹೊರಗೆ ಬರ್ತಾರಾ ಎನ್ನುವಂತಹ ಒಂದು ಸುದ್ದಿ ಚರ್ಚೆ ಕೂಡ ಆಗ್ತಾ ಇದೆ ಅಭಿಮಾನಿಗಳ ವಲಯದಲ್ಲಿ. ಯಾಕಂದರೆ ಇದೇ ತಿಂಗಳು 11ನೇ ತಾರೀಕು ದರ್ಶನ್ ಅವರ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಅದಕ್ಕೂ ಮುಂಚೆ ಈಗ ಅಂದರೆ ಇಂದು ಡಿಸೆಂಬರ್ 5ನೇ ತಾರೀಕಲ್ವ, ಇವತ್ತು ಡೆವಿಲ್ ಸಿನಿಮಾದ ಟ್ರೈಲರನ್ನು ರಿಲೀಸ್ ಮಾಡ್ತೀವಿ ಅಂತ ಮೊದಲೇ ಹೇಳಿದರು. ಅನೌನ್ಸ್ ಮಾಡಿದ ರೀತಿಯೇ ಇವತ್ತು ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ರಿಲೀಸ್ ಆದಂತಹ 2 ಗಂಟೆಯಲ್ಲಿ ಸಾಕಷ್ಟು ವ್ಯೂವ್ಸನ್ನು ಪಡಿತಾ ಇದೆ, ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಾ ಇದೆ. ಈಗ ಈ ಒಂದು ಟ್ರೈಲರ್ ಮೂಲಕ ದರ್ಶನ್ ಅವರು ಏನು ಮಾಸ್ ಆಗಿ ರೊಮ್ಯಾಂಟಿಕ್ ಆಗಿ ಎಲ್ಲ ರೀತಿಯಲ್ಲಿ ಹಲವು ಶೇಡ್ಗಳಲ್ಲಿ ಕಾಣಿಸ್ತಾ ಇದ್ದಾರೆ. ದರ್ಶನ್ ಅವರ ಪಾತ್ರ ಇದೆ, ಅವರು ಇದೇ ರೀತಿಯಾಗಿ ಇರ್ತಾರೆ ಅಂತ ಅಭಿಮಾನಿಗಳಿಗೂ ಕೂಡ ಊಹೆ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿಯಾಗಿ ಕನ್ಫ್ಯೂಸ್ ಆಗ್ತಾ ಇದೆ. ಆದರೆ ಸಿನಿಮಾ ಮತ್ತು ಟ್ರೈಲರ್ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬಹುದು ಎನ್ನುವಂತಹ ನಿರೀಕ್ಷೆ ಇದೆ. ಟ್ರೈಲರ್ ನೀವು ಗಮನಿಸಿದಾಗ ದರ್ಶನ್ ಅವರು ಕಾಣಿಸ್ಕೊಂಡಂತಹ ರೀತಿ, ಗೆಟಪ್ಪು, ಮಾತನಾಡುವಂತಹ ರೀತಿ, ಡೈಲಾಗ್ ಹೊಡೆಯುವಂತಹ ರೀತಿ ಮತ್ತು ಹೀರೋಯಿನ್ ಜೊತೆ ಮಾತನಾಡೋದಾಗಿರ್ಬೋದು, ಇವೆಲ್ಲವನ್ನು ಗಮನಿಸಿದಾಗ ಯಾವ ಪಾತ್ರದಲ್ಲಿ ಇವರು ನಿಜವಾಗಿ ಇದ್ದಾರೆ, ಇವರು ಹೀರೋನ ವಿಲನ್ನ ಏನು ಎತ್ತ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಆದರೆ ಸಖತ್ ಇಷ್ಟ ಆಗ್ತಾ ಇದೆ ಎಲ್ರಿಗೂ ಕೂಡ. ಬೇರೆ ಬೇರೆ ಗೆಟಪ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ಹೇಳಿರುವಂತಹ ಒಂದು ಡೈಲಾಗ್ ಮಾತ್ರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ದರ್ಶನ್ ಹೊರಗೆ ಬರಬಹುದಾ, ಅದೇ ವಿಚಾರದ ಬಗ್ಗೆ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಎಷ್ಟೋ ತಿಂಗಳುಗಳ ನಂತರ, ಸಾಕಷ್ಟು ನೋವುಗಳ ನಂತರ ಅಭಿಮಾನಿಗಳಿಗೆ ಈಗ ಖುಷಿ ಕೊಡುವಂತಹ ವಿಚಾರ ಏನು ಅಂದರೆ ಡೆವಿಲ್ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಯಾವ ರೀತಿಯಾಗಿ ಇರಬಹುದು, ಯಾವ ರೀತಿಯಾಗಿ ದರ್ಶನ್ ಅಭಿನಯ ಮಾಡಿರ್ಬೋದು. ಬರೀ ಟ್ರೈಲರ್ ಈ ರೀತಿಯಾಗಿದ್ದರೆ ಇನ್ನು ಬೇರೆ ಬೇರೆ ಸಿನಿಮಾ ಯಾವ ರೀತಿಯಾಗಿರುತ್ತೆ. ಸಾಕಷ್ಟು ಜನರು ನಟರು ಇದರಲ್ಲಿ ಅಭಿನಯಿಸಿದ್ದಾರೆ. ಹೀಗಾಗಿ ಸಿನಿಮಾದ ಬಗ್ಗೆ ಸಾಕಷ್ಟು ಕುತೂಹಲ ಹೆಚ್ಚಾಗಿದೆ. ಟ್ರೈಲರ್ ರಿಲೀಸ್ ಆದಾಗಿನಿಂದ ಹೇಗಿರಬಹುದು, ಹೇಗಿಲ್ಲ, ಇಷ್ಟೊಂದು ಪಾತ್ರಗಳಲ್ಲಿ, ಲುಕ್ನಲ್ಲಿ, ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರಲ್ಲ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ರಚನಾ ರೈ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅಚ್ಯುತ್ ಕುಮಾರ್, ವಿನಯ್ ಗೌಡ, ಗಿಲ್ಲಿ ನಟ ಸಾಕಷ್ಟು ಜನರು ಕೂಡ ಈ ಒಂದು ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ನಾವು ನೋಡ್ಬೋದು ಟ್ರೈಲರ್ನಲ್ಲಿ ಅವರ ಒಂದು ಬರುವಿಕೆಯನ್ನು ಕೂಡ ತೋರಿಸಿದ್ದಾರೆ. ಹೇಗಿರುತ್ತೆ ಅವರ ಡೈಲಾಗ್ಗಳು ಕೆಲವೊಂದು ಅದರ ಬಗ್ಗೆ ಕೂಡ ಆಗ್ತಾ ಇದೆ ಚರ್ಚೆಗಳು. ಹೀಗಾಗಿ ಏನು ಮಿಲನಾ ಪ್ರಕಾಶ್ ಇದ್ದಾರೆ ನಿರ್ದೇಶಕರು, ಅವರು ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿನಿಮಾವನ್ನು ತಯಾರು ಮಾಡಿದಂತೆ ಕಾಣ್ತಾ ಇದೆ. ಹೀಗಾಗಿ ದರ್ಶನ್ ಅವರ ಒಂದೊಂದು ಲುಕ್ಗಳು ಕೂಡ ಒಂದೊಂದು ರೀತಿಯ ಸಂದೇಶವನ್ನು ಕೊಡೋ ಥರ ಇದೆ. ಮತ್ತು ಅವರ ಪಾತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸ್ತಾ ಇದೆ. ದರ್ಶನ್ ಸಿನಿಮಾದ ರಿಲೀಸ್ಗಾಗಿ ಎಲ್ಲರೂ ಕೂಡ ಕಾದ್ಕೊಂಡು ಕೂತಿದ್ದಾರೆ. ಆ ಸಿನಿಮಾ ರಿಲೀಸ್ ಆಗೋವರೆಗೂ ಕೂಡ ನೀವು ಟ್ರೈಲರನ್ನು ನೋಡಿ ಖುಷಿ ಪಡಿ ಅಂತ ಹೇಳಿ ಚಿತ್ರತಂಡ ಈಗ ಟ್ರೈಲರನ್ನು ಕೂಡ ಬಿಡುಗಡೆ ಮಾಡಿದೆ. ಆ ಟ್ರೈಲರ್ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಡಿಫ್ರೆಂಟ್ ಆದಂತಹ ಲುಕ್ನಲ್ಲಿ ರೊಮ್ಯಾಂಟಿಕ್ ಆಗಿ, ಆ್ಯಕ್ಷನ್ ಆಗಿ, ರಾಜಕೀಯವಾಗಿ ಮತ್ತು ರಿವೆಂಜ್ ತೆಗೆದುಕೊಳ್ಳುವಂತಹ ಒಂದು ವ್ಯಕ್ತಿಯಾಗಿ ಕೂಡ ದರ್ಶನ್ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಡೆವಿಲ್ ಇವಿಲ್ ಲುಕ್ ಏನಿದೆ, ಗುಡ್ ಬ್ಯಾಡ್ ಎಲ್ಲವೂ ಕೂಡ ಇದರಲ್ಲಿ ಅಡಗಿರುವಂಥದ್ದು. ಈ ಚಿತ್ರ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಅದೇನೇ ಇದ್ದರೂ ಕೂಡ ಚಿತ್ರದ ಒಂದು ಪಾತ್ರಗಳು ಕನ್ಫ್ಯೂಸಿಂಗ್ ಆಗಿದ್ದರೂ ಕೂಡ ಅಭಿಮಾನಿಗಳಲ್ಲಿ ಸಾಕಷ್ಟು ಖುಷಿಯನ್ನು ತಂದುಕೊಟ್ಟಿದೆ ಈ ಒಂದು ಟ್ರೈಲರ್ ಮಾತ್ರ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.